ಇಡೀ ಇಂಡಿಯಾದಲ್ಲ, ವರ್ಲ್ಡ್ ಅಲ್ಲಿ ಈ ರೀತಿ ವೈಶಿಷ್ಟ್ಯವಾದ ಒಂದು ಜಾತ್ರೆ ಇಲ್ಲ. ಸತ್ತಿಗೆ ನಿಲ್ಲಿಸುವುದು ಇದೆಯಲ್ಲ, ಇದು ಈ ಜಾತ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್. ಈ ಒಂದು ಕಾರ್ಯಕ್ರಮವನ್ನು ನೋಡ್ಲಿಕ್ಕೇನೆ ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ಜನಗಳು ಇಲ್ಲಿ ಬಂದು ಸೇರ್ತಾರೆ. ಯಾವುದೇ ಗ್ರಾಮ ಎಲ್ಲೂ ಇಲ್ಲದ ದೇವರಿದೆ, ಬ್ರಹ್ಮ ಅಂತ. ನಮಗೆ ದೀಪಾವಳಿ ಹಬ್ಬನೇ ಇಲ್ಲ, ನಮ್ಗೆ ಅದು ಲೆಕ್ಕಕ್ಕೆ ಇಲ್ಲ. ನಮ್ಗೆ ಒಂದು 15-16 ಹಳ್ಳಿಗಳಿಗೆ ಈ ಒಂದು ಉತ್ಸವ ಆದ ನಂತರ ನಮ್ಮ ದೀಪಾವಳಿಗೆ ವಿದ್ಯುಕ್ತವಾಗಿ ಚಾಲನೆ ನೀಡ್ತಾರೆ. ಹೇಳ್ಬೇಕಂದ್ರೆ ಕೆಲವರಂತೂ ಒಂದು ಪಟಾಕಿ ಸಮೇತ ಹೊಡೆಯೋದಿಲ್ಲ ಈ ಒಂದು ಜಾತ್ರೆ ಆಗೋ ತನಕ. ಹಲೋ ಬಾಸ್, ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನೊಂದು ನಮ್ಮೂರಿನ ಉದ್ದಿಗುಡ್ಡ ಜಾತ್ರೆಯ ಮಹೋತ್ಸವದಲ್ಲಿದ್ದೀನಿ. ಇನ್ನು ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿಲ್ಲ. ಇನ್ನೇನು ಈ ರಸ್ತೆ ಎಲ್ಲ ತುಂಬಿ ತುಳುಕ್ತಾ ಇರುತ್ತೆ ಸ್ವಲ್ಪ ಹೊತ್ತಿನಲ್ಲೇ. ನಮ್ಮ ಆನ್ಬಾಳು ಹೋಬಳಿಗೆ ಸಂಬಂಧಿಸಿದಂತೆ ಹಳ್ಳಿಗಳಿಗೆಲ್ಲ ಇದೇ ಒಂದು ಫೇಮಸ್ ಜಾತ್ರೆ. ಈ ಒಂದು ಜಾತ್ರೆ ಈ ಉದ್ದಿಗುಡ್ಡ ಎಂಬ ಒಂದು ಪ್ರದೇಶದಲ್ಲಿ ನಡೆಯಲ್ಪಡುತ್ತೆ. ಇಲ್ಲಿ ಯಾವುದೇ ರೀತಿಯ ದೇವಸ್ಥಾನಗಳನ್ನು ಕಟ್ಟಿಲ್ಲ. ಕಟ್ಟೆ ಕಟ್ಟಿ ದೇವರನ್ನು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಪ್ರದೇಶದಲ್ಲಿ ಇನ್ಯಾರನ್ನು ಆರಾಧಿಸ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಈ ಮೂರ್ತಿ ಪೂಜೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಇತಿಹಾಸವನ್ನು ತಿಳಿಸುವ ಒಂದು ಪ್ರಯತ್ನ ಮಾಡ್ತೀನಿ. ಈ ಇತಿಹಾಸ ಎಲ್ಲ ಅಂದ್ರೆ ನೀವು ಕೇಳೋದಿಲ್ಲ ಅಂತ ಗೊತ್ತು, ಆದ್ರೂ ನಾವೊಂದು ಪ್ರದೇಶದ ಸ್ಥಿತಿಗತಿಗಳನ್ನು ಹೇಳಲೇಬೇಕು. ಇಲ್ಲಿದ್ರೆ ನಮ್ಮ ಲಾಗ್ ಒಂದು ಇನ್ಕಂಪ್ಲೀಟ್ ಅಂತಾನೆ ನನಗೆ ಅನ್ಸುತ್ತೆ. ನಮ್ಮೂರಿನ ಈ ಜಾತ್ರೆಯಲ್ಲಿ ಒಂದು ವಿಶಿಷ್ಟ ಸಂಪ್ರದಾಯವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ಸಂಪ್ರದಾಯ ಏನು ಅಂತ ಮುಂದೆ ನಿಮ್ಗೆ ತೋರಿಸಿ ಹೇಳ್ತೀನಿ, ಆಯ್ತಾ? ಇಲ್ಲಿ ಹತ್ತು ಬರ್ಬೋದು. ಐಸ್ ಕ್ರೀಮ್ ಗಾಡಿಗಳೆಲ್ಲ ತಯಾರಾಗ್ಬಿಟ್ಟಿದ್ದಾವೆ. ಇಲ್ಲಿ ಆಟ ಆಡೋದು, ಇಲ್ಲಿ ಐಸ್ ಕ್ರೀಮ್ ತಿನ್ನೋದು. ಇದೇ ಒಂದು ಜಾತ್ರೆ ಗುಡ್ಡ. ಇನ್ನು ದೇವರ ಮೂರ್ತಿಗಳನ್ನು ತಂದಿಲ್ಲ. ನಾಳೆಗೆ 7 ಗಂಟೆಯಿಂದ ಗಾಡಿ ನೂಕಿ ಕೊಚ್ಚಿ ಆಗ್ಬಿಟ್ಟಿದೆ ಫುಲ್ಲು. ಏನು ವ್ಯಾಪಾರ ಆಗುತ್ತೆ ಏನೋ ಗೊತ್ತಿಲ್ಲ. ಇವಾಗಷ್ಟೇ ಎಲ್ಲ ಜಾತ್ರೆ ಓಪನ್ ಆಗ್ತಾ ಇದೆ. ಎಲ್ಲ ತುಂಬಾ ಮಳೆ ಇತ್ತು. ಗಾಡಿಗಳನ್ನೆಲ್ಲ ಪಾಪ ತುಂಬಾ ಕಷ್ಟಪಟ್ಟು ಮೇಲ್ಗಡೆ ತಂದಿದ್ದಾರೆ. ಅಲ್ಲಿ ಪ್ರಿಪ್ರೇಷನ್ ನಡೀತಾ ಇದೆ. ಏನು ಈ ಜಾತ್ರೆ ವೈಶಿಷ್ಟ್ಯತೆ ಅಂದ್ರೆ ಈ ಪ್ರಿಪ್ರೇಷನ್ ಹೇಳುತ್ತೆ. ತಿಂಡಿ ಆಯ್ತು, ನಿಮ್ದಾಯ್ತಾ? ನಾವು ಬರೀ ಇಲ್ಲಿ ಜಾತ್ರೆನ ವೈಬ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ಇಲ್ಲಿ ಪ್ರಿಪ್ರೇಷನ್ ಮಾಡೋರು ನೋಡಿ, ಉಸ್ತುವಾರಿಗಳು ವಹಿಸ್ಕೊಂಡವ್ರು ನೋಡಿ, ಬೆಳಿಗ್ಗೆ ಬಂದು ಆ ಸಂಪ್ರದಾಯಗಳನ್ನೆಲ್ಲ ಚೆನ್ನಾಗಿ ನೆರವೇರಿಸ್ಕೊಂಡು ಹೋಗ್ಲಿಕ್ಕೆಲ್ಲ ಎಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ. ಹೇಗಿದ್ದೀರಾ ಬ್ರದರ್? ಮತ್ತೆ ಎಲ್ಲ ಫುಲ್ ಬಿಸಿ. ಹೌದು, ಅಡಿಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದಾರೆ. ಇಲ್ಲಿ ದೇವರ ಮೂರ್ತಿಗಳನ್ನೆಲ್ಲ ತರ್ತಾ ಇದ್ದಾರೆ. ಇವಾಗ ತಂದಿರುವಂತಹ ಮೂರ್ತಿ ಆನ್ಬಾಳು ಪಟ್ಟಣಕ್ಕೆ ಸೇರುವಂತದ್ದು. ಇನ್ನು 2 ಹಳ್ಳಿಗಳ ಮೂರ್ತಿಗಳು ಬರ್ಲಿಕ್ಕೆ ಬಾಕಿ ಇದಾವೆ, ಅಗ್ನಿ ಮತ್ತೆ ಮಕ್ಕಿಹಳ್ಳಿ. ಆರಕ್ಷಕರೆಲ್ಲ ಭೇಟಿ ನೀಡಿ ಇಲ್ಲಿಯ ಕಾನೂನು ಸುರಕ್ಷತೆ ಬಗ್ಗೆ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಯಾರನ್ನು ಮೇಲ್ಗಡೆ ಹೋಗಿ ಬಿಡ್ತಾ ಇಲ್ಲ, ಎಲ್ಲ ಇಲ್ಲೇ ಪಾರ್ಕ್ ಮಾಡಿ ಅಂತ ಕರೆಕ್ಟಾಗಿ ಕಾಷನ್ ಕೊಡ್ತಾ ಇದ್ದಾರೆ. ನಮ್ಮ ಕ್ರೈಸ್ಟ್ ಸ್ಟಾರ್ ಅವರ ಆಗಮನ ಆಗ್ತಾ ಇದೆ. ಉದ್ದಿಗುಡ್ಡ ಜಾತ್ರೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಸತ್ತಿಗೆ ನಿಲ್ಲಿಸುವುದು. ಹಂಗಾಗಿ ಎಲ್ಲ ನುರಿತ ಹಿರಿಯರಿಂದ ಹಾಗೆ ಕಿರಿಯರ ಸಹಾಯದಿಂದ ಎಲ್ಲ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಇದು ಆನ್ಬಾಳ್ ಹಳ್ಳಿಗೆ ಸಂಬಂಧಿಸಿದಂತ ಸತ್ತಿಗೆ. ಇದು ಮಕ್ಕಿಹಳ್ಳಿ ಅವರದು. ಆರಕ್ಷಕರು ಸಹ ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಪ್ರತಿ 3 ಹಳ್ಳಿಗಳಿಂದಲೂ ಮೂಲ ಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು ಅಂದ್ರೆ ಎಲ್ಲಾ ರೀತಿಯ ಶಾಸ್ತ್ರೋಕ್ತವಾಗಿ ಕೆಂಡ ಸೇವೆ ಇವೆಲ್ಲ ಅಲ್ಲಿ ನೆರವೇರ್ತವೆ. ಇವೆಲ್ಲ ನೆರವೇರಿದ ನಂತರ ಈ ಒಂದು ಉದ್ದಿಗುಡ್ಡ ಪ್ರದೇಶಕ್ಕೆ ಮೂರ್ತಿಗಳನ್ನು ತಂದು ಇಲ್ಲಿ ಜಾತ್ರಾ ಸಂಭ್ರಮವನ್ನು ಆಚರಣೆ ಮಾಡಲಾಗುತ್ತೆ. 3 ಹಳ್ಳಿಯ ಸತ್ತಿಗೆಗಳು ರೆಡಿಯಾಗಿದ್ದಾವೆ. ಇವಾಗ ಆನ್ಬಾಳಿನ ಸತ್ತಿಗೆಯನ್ನು ನಿಲ್ಲಿಸ್ತಾ ಇದ್ದಾರೆ.
ಇನ್ನು ಉಳಿದಂತೆ ಅಗ್ನಿ ಮತ್ತು ಮಕ್ಕಿಹಳ್ಳಿ ಗ್ರಾಮಗಳ 2 ದೇವರ ಮೂರ್ತಿಗಳನ್ನು ಇವಾಗಲೇ ತರ್ತಾ ಇದ್ದಾರೆ. ಮಕ್ಕಿಹಳ್ಳಿ ಮತ್ತು ಅಗ್ನಿ ಗ್ರಾಮಗಳ ಗ್ರಾಮಸ್ಥರು ಬಂದ ತಕ್ಷಣ ಆನುಬಾಳು ಗ್ರಾಮದ ಗ್ರಾಮಸ್ಥರು ವಾದ್ಯಗೋಷ್ಠಿಯೊಂದಿಗೆ ಬಂದು ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ಫುಲ್ ಮಳೆಯನ್ನು ಲೆಕ್ಕಿಸದೆ ಎಲ್ಲ ಕುಡಿತಾ ಇದ್ದಾರೆ. ಮೆರವಣಿಗೆ ಮೂಲಕ ಮೂರ್ತಿಗಳನ್ನು ಅಂದ್ರೆ 3 ಹಳ್ಳಿಯ ಮೂರ್ತಿಗಳನ್ನು ಇವಾಗ ತರ್ತಾ ಇದ್ದಾರೆ. ಅಲ್ಲಿಂದ ತಂದು ಈ ಒಂದು ಸ್ಥಳದಲ್ಲಿ ಇಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಇವಾಗ 3 ಹಳ್ಳಿಗಳ ಮೂರ್ತಿಗಳನ್ನು ಮೂಲ ಪೂಜೆ ಮಾಡುವ ಸ್ಥಳಕ್ಕೆ ತರಲಾಗ್ತಿದೆ. ಈ ಮೂರ್ತಿಗಳ ಜೊತೆಗೆ ಮಕ್ಕಿಹಳ್ಳಿ ಅಗನಿ ಗ್ರಾಮಗಳ ಸತ್ತಿಗೆಗಳು, ಆನುಬಾಳು ಗ್ರಾಮದ ಸತ್ತಿಗೆಗಳು ಒಟ್ಟಾಗಿ ಸೇರುವ ಒಂದು ಕ್ಷಣ ಇದು. ನಾವು ಆವಾಗಲೇ ಹೇಳ್ದಂಗೆ ಈ ಸತ್ತಿಗೆಯನ್ನು ನಿಲ್ಲಿಸುವ ಒಂದು ಸಂಪ್ರದಾಯವನ್ನು ನೋಡಲು ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಜನರು ಕಾಯ್ತಾ ಇರ್ತಾರೆ. ಹಾಗೆ ಈ ಸತ್ತಿಗೆಯನ್ನು ನಿಲ್ಲಿಸುವ ಒಂದು ಕಾರ್ಯಕ್ರಮವನ್ನು ನೋಡಿ ಪುಳಕಿತರಾಗ್ತಾರೆ. ಇವಾಗ ಸತ್ತಿಗೆ ನಿಲ್ಲಿಸುವ ಒಂದು ಸಂಪ್ರದಾಯ ನಡೀತಾ ಇದೆ. ನಮ್ಮ ಈ ಉದ್ದಿಗುಡ್ಡ ಜಾತ್ರೆಯ ವೈಶಿಷ್ಟ್ಯತೆಯೇ ಇದು. ಯಾಕಂದರೆ ಎಲ್ಲ ಜಾತ್ರೆಗಳು ಸಾಮಾನ್ಯವಾಗಿ ನೀವೆಲ್ಲ ಗಮನಿಸಿರ್ತೀರಾ, ಎಲ್ಲ ಕಡೆ ರಥೋತ್ಸವ ಹೀಗೆಲ್ಲ ನಡೆಯುತ್ತೆ. ಆದರೆ ನಮ್ಮ ಈ ಉದ್ದಿಗುಡ್ಡ ಜಾತ್ರೆಯಲ್ಲಿ ಈ ಬಿದಿರಿನಿಂದ ಮಾಡಿರುವಂಥ ಬೊಂಬಿನ ಒಂದು ರಥೋತ್ಸವದ ರೀತಿ ಸರಿಸುಮಾರು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಸತ್ತಿಗೆಯನ್ನು ನಿಲ್ಲಿಸಿದ ನಂತರ ಪ್ರತಿಯೊಂದು ಹಳ್ಳಿಯ ಜನರು ಖುಷಿಯಿಂದ ಸಂಭ್ರಮದಿಂದ ಆಡಿ ಕುಣಿದು ಕುಪ್ಪಳಿಸ್ತಾರೆ. ಬಾಸು, ಈ ಸತ್ತಿಗೆ ನಿಲ್ಲಿಸುವ ಮುಖ್ಯ ಉದ್ದೇಶ ಏನಂದ್ರೆ, ಅವಾಗಿನ ಕಾಲದಲ್ಲಿ ಈ ಒಂದು ಆನುಬಾಳು ಅಗ್ನಿ ಹಾಗೆ ಮಕ್ಕಿಹಳ್ಳಿಯ ಯುವಕರು ಈ ಒಂದು ಗುಡ್ಡಕ್ಕೆ ದನಕರುಗಳನ್ನು ಹೊಡ್ಕೊಂಡು ಬರ್ತಾ ಇದ್ರಂತೆ. ಆ ಸಮಯದಲ್ಲಿ ಇಲ್ಲಿರುವ ಬಿದಿರುಗಳನ್ನು ಬಳಸಿಕೊಂಡು ಆ ಹುಡುಗರುಗಳು ಆಟ ಆಡ್ತಾ ಇದ್ರು. ತದನಂತರ ಇದೇ ಒಂದು ಕಾಂಪಿಟೇಷನ್ ಆಗಿ ಬೆಳೆದು ಯಾರು ಎತ್ತರದ ಬಿದಿರನ್ನು ನಿಲ್ಲಿಸ್ತಾರೆ ಅಂತ ವಾಡಿಕೆ ಶುರು ಮಾಡಿಕೊಂಡ್ರು. ಈ ಒಂದು ಆಚರಣೆಯಲ್ಲಿ ಇದನ್ನ ಅಳವಡಿಸಿದ್ದಾರೆ. ಯಾವ ಊರಿನವರು ಈ ಸತ್ತಿಗೆಯನ್ನು ಅತಿ ಎತ್ತರದ ಪ್ರಮಾಣದಲ್ಲಿ ಕಟ್ಟಿ ನಿಲ್ಲಿಸ್ತಾರೋ ಅವರೇ ಈ ವರ್ಷದ ವಿನ್ನರ್ ಅಂತ. ಆಲ್ರೆಡಿ ಚರ್ಚೆಗಳು ಆಗ್ತಾನೆ ಇದ್ದಾವೆ, ಯಾರು ಈ ವರ್ಷದ ವಿನ್ನರ್ಸು ನಾವು ಅಂತ ಎಲ್ಲರೂ ಹೇಳ್ತಿದ್ದಾರೆ. ನೋಡಿ, ನೀವೇ ಡಿಸೈಡ್ ಮಾಡಿ. ಸ್ವಲ್ಪ ಆನ್ಬಾಳಿಂದು ಓರೆ ಹೋಗಿದೆ, ಮಕ್ಕಿಹಳ್ಳಿದು ಸ್ಟ್ರೇಟ್ ಇದೆ, ಹಂಗಾಗಿ ಈ ಬಾರಿ ಮಕ್ಕಿಹಳ್ಳಿಯೇ ವಿನ್ನರ್ ಅಂತ ಎಲ್ಲ ಹೇಳ್ತಿದ್ದಾರೆ. ನೋಡೋಣ, ರಿಸಲ್ಟ್ ಬರೋ ತನಕ ಕಾಯೋಣ. ಹಾಗೆಯೇ ಇಲ್ಲಿ ಪೂಜೆ ಮಾಡಿಕೊಂಡು ಬಂದಿರುವಂಥದ್ದು ಗುಂಡು ಬ್ರಹ್ಮನನ್ನು. ಇಲ್ಲಿರುವ 3 ಮೂರ್ತಿಗಳು ಯಾರದ್ದು ಎಂಬುದರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ಉರುಡಿಯ ವಿಕ್ರಮ್ ಸರ್ ಅವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇವತ್ತು ಆನುಬಾಳು ಮತ್ತು ಸುತ್ತಮುತ್ತ ಸುಮಾರು 15-16 ಹಳ್ಳಿಗಳಿಗೆ ಸಂಬಂಧಪಟ್ಟ ಒಂದು ಜಾತ್ರೆ. ಇಡೀ ಇಂಡಿಯಾದಲ್ಲ, ವರ್ಲ್ಡ್ ಅಲ್ಲಿ ಈ ರೀತಿ ವೈಶಿಷ್ಟ್ಯವಾದ ಒಂದು ಜಾತ್ರೆ ಇಲ್ಲ. ಇಲ್ಲಿ ಸುತ್ತಮುತ್ತ ಯಾವುದೇ ಗ್ರಾಮ ಎಲ್ಲೂ ಇಲ್ಲದ ಒಂದು ದೇವರಿದೆ, ಬ್ರಹ್ಮ ಅಂತ. ಬ್ರಹ್ಮ ಬ್ರದರ್ಸ್ 3 ಜನ, ಒಬ್ಬರು ನಮ್ಮ ಆನುಬಾಳಿನಲ್ಲಿ ನೆಲೆ ನಿಲ್ತಾರೆ, ಇನ್ನೊಬ್ರು ಮಕ್ಕಿಹಳ್ಳಿಯಲ್ಲಿ ನೆಲೆ ನಿಲ್ತಾರೆ, ಇನ್ನೊಬ್ರು ಅಗ್ನಿಯಲ್ಲಿ. ಈ 3 ಜನ ಗುಂಡು ಬ್ರಹ್ಮರದ 3 ಜನನು ಈ ದಿನ 3 ದಿಕ್ಕಿಂದ ಬಂದು ಈ ಬೆಟ್ಟದ ಮೇಲೆ ಒಬ್ರು ಅಣ್ಣ ತಮ್ಮದ್ರು ಸಂಧಿಸ್ತಾರೆ. ಅವ್ರದ್ದು ಪೂಜೆ ಆಗ್ತದೆ, ಸಾವಿರಾರು ಜನ ಬಂದು ಪೂಜೆ ಮಾಡ್ತಾರೆ, ಸಾವಿರಾರು ಜನಿಗೆ ಅವರ ಆಶೀರ್ವಾದ ಇದೆ ಹಿಂದಿಂದಲೂ ಎಲ್ಲ ಆಗಿ ಅವರು ಮತ್ತೆ ಇವತ್ತು ಸಾಯಂಕಾಲ ವಾಪಸ್ ಅವರವರ ಸ್ಥಾನಕ್ಕೆ ಹೋಗ್ತಾರೆ. ಈ 15-16 ಹಳ್ಳಿಗೆ ನಾಳೆ ಸಾಯಂಕಾಲ ಹಬ್ಬ. ನಮಗೆ ದೀಪಾವಳಿ ಹಬ್ಬನೇ ಇಲ್ಲ, ನಮಗೆ ಅದು ಲೆಕ್ಕಕ್ಕೆ ಇಲ್ಲ. ನಮ್ಗೆ ಒಂದು 15-16 ಹಳ್ಳಿಗಳಿಗೆ ನಾಳೆ ಸಾಯಂಕಾಲ ಎಲ್ಲರ ಮನೆಯಲ್ಲೂ ತುಂಡು ಮಾಡ್ತಾರೆ, ಸ್ವೀಟ್ ಮಾಡ್ತಾರೆ. ಅವರವರ ಹೇಗೆ ಅವರವರ ಆಹಾರ ಅಭ್ಯಾಸ ಹಾಗೆ ಮಾಡ್ತಾರೆ. ಇದು ಭಾರಿ ಸಂಭ್ರಮ ಇತ್ತು. ಸ್ವಲ್ಪ ಮಳೆ ಇದ್ದಿಂದ ನಮಗೆ ಸ್ವಲ್ಪ ತಲೆಬಿಸಿ ಆಗಿತ್ತು. ಈಗ ಮಳೆ ಇಲ್ಲ, ಜನಗಳಿಗೆಲ್ಲ ಖುಷಿ ಆಗ್ತಿದೆ. ನೋಡಿ, ನಮ್ಮ ಬಲಭಾಗಕ್ಕೆ ಇರೋದಲ್ಲ ಪಶ್ಚಿಮ ಘಟ್ಟಗಳು,
ಇದೊಂದು ಸುಂದರವಾದ ಜಾಗ. ಮಲೆನಾಡಲ್ಲೇ ಅತಿ ಸುಂದರ ಅಂದರೆ ಇದೊಂದು ಸುಂದರವಾದ ತಾಣ ಇದು. ಹಾಗಾಗಿ ಜನಗಳು ಎಲ್ಲ ಖುಷಿಯಲ್ಲಿದ್ದಾರೆ, ನಾವೆಲ್ಲ ಖುಷಿಯಲ್ಲಿದ್ದೀವಿ. ಜಾತ್ರೆ ಚೆನ್ನಾಗಿ ನಡೀತು. ಸ್ವಲ್ಪ ಮಧ್ಯೆ ಮಳೆ ಬಂತು, ಈಗ ತೊಂದರೆ ಇಲ್ಲ, ಈಗ ಒಳ್ಳೆ ಬಿಸಿಲಾಗಿದೆ. ಜಾತ್ರೆಯ ಒಂದು ಹಿಸ್ಟ್ರಿ ಬಗ್ಗೆ ಉರುಡಿಯ ಒಂದು ವಿಕ್ರಮ್ ಗೌಡ್ರು, ಹಾಗೆ ಮಕ್ಕಿಹಳ್ಳಿಯ ಒಂದು ರಂಗನಾಥ್ ಸರ್ ಎಲ್ಲಾ ರೀತಿಯ ವಿವರಣೆಗಳನ್ನು ನಮಗೆ ತಿಳಿಸ್ಕೊಟ್ರು. ತುಂಬಾ ಧನ್ಯವಾದಗಳು ಸರ್. ಮಕ್ಕಿಹಳ್ಳಿಯ ದಿನೇಶ್ ಅವರು ನಮಗೆ ಸಿಕ್ಕಿದ್ರು, ಜಾತ್ರೆಗೆ ಸಂಬಂಧಿಸಿದ ವಿಷಯಗಳನ್ನು ತಿಳಿಸ್ಕೊಡ್ಲಿಕ್ಕೆ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು. ಹಾಗೆ ಇಲ್ಲಿಗೆ ಬರುವಂತ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಈ ಎಲ್ಲ ಸ್ವಯಂ ಸೇವಕರು ಮತ್ತು ಈ ಉತ್ಸವದ ಉಸ್ತುವಾರಿಗಳು ನೆರವೇರಿಸ್ತಾ ಇದ್ದಾರೆ. ಆಲ್ರೆಡಿ ಈ ಒಂದು ಭಾಗದಲ್ಲಿ ಅನ್ನ ಸಂತರ್ಪಣೆ ಸಹ ನಡೀತಾ ಇದೆ. ಬೆಳಗ್ಗೆಯಿಂದ ನಾವಿಬ್ರೇ ಇದ್ವಿ, ಇವಾಗ ನಮ್ಮೂರಿನ ಯುವಕರು ಒಂದು 3 ಜನ ಬಂದಿದ್ದಾರೆ. ಹೇಗಿದೆ ಜಾತ್ರೆ? ಏನ್ ಹೇಳಿದ್? ನೀರಾ? ಏನೋ ಸ್ವಲ್ಪ ತಪ್ಪ ತಿಳ್ಕೊಂಡು ನೀರಲ್ಲ ಕಣೋ, ನೀರು. ಬಸ್ಸು ಇನ್ನು ಜಾತ್ರೆ ಫುಲ್ಲು ರಶ್ಶು. ಜಾತ್ರೆನ ಒಂದು ರೌಂಡ್ ಹಾಕಿ ಬರೋಣ. ಬೆಳಿಗ್ಗೆ ಬರೋದಕ್ಕೆ ಹೆಂಗಿತ್ತು ನೋಡಿ, ಇವಾಗ ಹೆಂಗಾಗಿದೆ ನೋಡಿ ಜಾತ್ರೆ. ಪುರಿ ಮಂಡಕ್ಕಿ, ಮನೆಗೆ ಬೇಕಾದ ದಿನಸಿ ಪದಾರ್ಥಗಳಿಗೆ ಸಂಬಂಧಿಸಿದಂತೆ ವಸ್ತುಗಳು, ಪಾತ್ರೆ ವಸ್ತುಗಳು, ಹೆಣ್ಣು ಮಕ್ಕಳಿಗಾಗಿ ಬಳೆಗಳು. ಯಾವುದೋ ಕಲರ್ ಗೇಮು. ಕೆಲವರೆಲ್ಲ ಹುಡುಗರೆಲ್ಲ ಈ ಆಟಗಳನ್ನು ಆಡ್ಕೊಂಡು ಖುಷಿ ಪಡ್ತಾ ಇದ್ರೆ, ಇನ್ನು ಹಿರಿಯರೆಲ್ಲ ತಮಗೆ ಮನೆಗೆ ಬೇಕಾದ ವಸ್ತುಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಕಾಲೇಜ್ ಬಾಯ್ಸಾ? ಮದುವೆ ಆದ್ಮೇಲೆ ಕಾಣಂಗಿಲ್ಲ, ಮದುವೆ ಆದ್ಮೇಲೆ ಇದೆ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಲ್ಲ ಮರೆ, ರೈಲ್ ಬಿಡೋನಿಗೆ ಯಾಕ ಮರೆ ರೈಲು? ಹೇಗಿದೆ ಮತ್ತೆ ಜಾತ್ರೆ ವೈಭವ? ಈ ವರ್ಷ ಹೆಂಗಿತ್ತು? ಹೋದ ವರ್ಷ ಹೆಂಗಿತ್ತು? ಹೋದ ವರ್ಷ ಎಲ್ಲ ಫುಲ್ ಚೆನ್ನಾಗಿತ್ತು. ಮಳೆ ಪ್ರಭಾವದಿಂದ ಸ್ವಲ್ಪ ಜನಗಳು ಕಡಿಮೆ ಆಗಿದ್ದಾರೆ. ನೀವು 10 ರೂಪಾಯಿ ಒಂದು ಕೊಡಿಸಿ ಎಲ್ಲರನ್ನ ಹಾಳು ಮಾಡ್ತೀರಾ ಅಂತ. ಆಯ್ತಾ ಜಾತ್ರೆ? ಚೆನ್ನಾಗಿದೆ. ಹೆಂಗೋಳೆ ಮತ್ತೆ ಸಮಾಚಾರ? ಮತ್ತೆ ರವಿ ಅವರು ಚೆನ್ನಾಗಿದ್ದೀರಾ? ಏನು ಸೂರ್ಯಾಸ್ತ ಆಗ್ತಾ ಬರ್ತಾ ಇದೆ. 1 ಗಂಟೆ ಸರಿ ಸುಮಾರಿಗೆ ಎಲ್ಲ ದೇವರುಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಇನ್ ಮುಂದೆ ಎಲ್ಲ ರೋಡ್ ಶೋ ನಡೆಯುತ್ತೆ. ರೋಡಿನ ಉದ್ದಕ್ಕೂ ದೇವರುಗಳನ್ನ ಟ್ರ್ಯಾಕ್ಟರ್ನಲ್ಲಿ ಕೂರಿಸ್ಕೊಂಡು ಮೆರವಣಿಗೆ ಮುಖಾಂತರ ಸಾಗಿ ಪ್ರತಿಯೊಂದು ಊರಿಗೂ ತಲುಪಿಸ್ತಾರೆ. ಈ ಒಂದು ವಿಡಿಯೋನ ಇವತ್ತು ಮುಗಿಸೋ ಸಮಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯಮಾಡಿ ಲೈಕ್, ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಕ್ಕಿವಿ. ಅಲ್ಲಿವರೆಗೂ ನಮಸ್ಕಾರ, ಎಲ್ರಿಗೂ ಒಳ್ಳೇದಾಗ್ಲಿ.